ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 42ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ನನ್ನ ಚಿತ್ತ ಮೋಹಿತವಾಗಿಬಿಟ್ಟಿದೆ, ಅದರಿಂದ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನು ನನಗೆ ತಿಳಿಸು ಅಂತ ಹೇಳ್ತಾನಲ್ವಾ. ಇದರಿಂದ ಅರ್ಜುನನ ಅಂತಃಕರಣದಲ್ಲಿ ಸಂಶಯ ಅನ್ನೋದು ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವನ ವಿವೇಕ ಶಕ್ತಿ ಅನ್ನೋದು ಮೋಹದ ಕಾರಣದಿಂದ ಅದು ಮುಚ್ಚಲ್ಪಟ್ಟಿತ್ತು. ಅದಕ್ಕೋಸ್ಕರ ಅವನು ತನ್ನ ಕರ್ತವ್ಯದ ನಿಶ್ಚಯವನ್ನು ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದಲ್ಲಿ ಅವನೇನೇನು ಹೇಳಿದ್ದಾನೆ ಅದನ್ನೆಲ್ಲ ನಾವು ಓದ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಷ್ಟೇ ಅಲ್ಲದೆ 6ನೇ ಅಧ್ಯಾಯದಲ್ಲಿ ಅರ್ಜುನ ನನ್ನ ಸಂಶಯವನ್ನು ಛೇದಿಸೋದಕ್ಕೆ, ಅಂದರೆ ಅದನ್ನು ದೂರ ಮಾಡೋದಕ್ಕೆ ನೀನೇ ಸಮರ್ಥನಾಗಿದೆಯಾ ಅಂತ ಕೂಡ ಹೇಳ್ತಾನೆ. ಈಗ 6ನೇ ಅಧ್ಯಾಯದ 39ನೇ ಶ್ಲೋಕ ಯಾವುದು ಆ ಶ್ಲೋಕ ಅಂದರೆ ತನ್ಮೇ ಸಂಶಯಂ ಕೃಷ್ಣ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳ್ತಾನೆ ಅರ್ಜುನ ಕೃಷ್ಣನಿಗೆ, ಹೇ ಕೃಷ್ಣ, ನನ್ನ ಈ ಸಂಶಯವನ್ನು ಸಂಪೂರ್ಣವಾಗಿ ಛೇದಿಸೋದಕ್ಕೆ, ಅಂದರೆ ದೂರ ಮಾಡೋದಕ್ಕೆ ನೀನೇ ಸಮರ್ಥನಾಗಿದೆಯಾ. ಯಾಕೆ ಅಂತಂದರೆ ನೀನಲ್ಲದೆ ಬೇರೆ ಯಾರೂ ಕೂಡ ಈ ಸಂಶಯವನ್ನು ಛೇದಿಸುವಂಥವ್ರು ಸಿಕ್ಕೋದು ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಅಂದರೆ ನೀನೇ ನನಗೆ ಗತಿ ಅಂತಂದ್ಬಿಟ್ಟು ನನ್ನಲ್ಲಿರುವಂಥ ಈ ಡೌಟ್ಸು, ಸಂದೇಹಗಳು, ಈ ಸಂಶಯಗಳು ಇದನ್ನೆಲ್ಲ ದೂರ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಮತ್ತು ಗೀತೆಯ ಉಪದೇಶ ಕೇಳಿದ ಮೇಲೆ ಈಗ ನಾನು ಸಂದೇಹರಹಿತನಾಗಿದ್ದೇನೆ ಅಂತ ಕೂಡ ಅವನು ಹೇಳ್ತಾನೆ. ಈಗ ಅವನಲ್ಲಿ ಸಂದೇಹ ಇತ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಡೌಟ್ ಬರುತ್ತಲ್ಲ, ಇಲ್ಲ ಅವನೇ ಹೇಳ್ತಾ ಇದ್ದಾನೆ. ಭಗವದ್ಗೀತೆಯನ್ನು ಹೇಳಿದ ಮೇಲೆ, ಭಗವದ್ಗೀತೆಯನ್ನು ಹೇಳೋದಕ್ಕೆ ಮುಂಚೆ ಏನು ಹೇಳ್ದ, ನನ್ನ ಚಿತ್ತ ಸಂಶಯದಿಂದ ಆವೃತವಾಗಿಬಿಟ್ಟಿದೆ, ನೀನೇ ನನ್ನ ಸಂಶಯವನ್ನು ದೂರ ಮಾಡೋದಕ್ಕೆ ಸಾಧ್ಯ, ಅದಕ್ಕೋಸ್ಕರ ಈ ಸಂಶಯವನ್ನು ನೀನು ದೂರ ಮಾಡು ಅಂತ ಕೇಳ್ಕೊಳ್ತಾನೆ. ಆಮೇಲೆ ಗೀತೆಯ ಉಪದೇಶವನ್ನು ಕೇಳಿದ ಮೇಲೆ ಈಗ ನಾನು ಸಂದೇಹರಹಿತನಾಗಿದ್ದೇನೆ. ಅಂದರೆ ನಾವು ಕೂಡ ಭಗವದ್ಗೀತೆಯನ್ನು ಕಂಪ್ಲೀಟಾಗಿ ತಿಳ್ಕೊಂಡ ಮೇಲೆ ನಾವು ಸಂಶಯದಿಂದ ಮುಕ್ತರಾಗ್ತೀವಿ ಅಂತ ಅರ್ಥ ಇದಕ್ಕೆ, ಆಯಿತಾ. ಯಾವ ಶ್ಲೋಕ ಅದು? ಅರ್ಜುನ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ 73ನೇ ಶ್ಲೋಕ, ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳ್ತಾನೆ, ಹೇ ಅಚ್ಯುತ, ನಿನ್ನ ಕೃಪೆಯಿಂದ ನನ್ನ ಮೋಹ ಅನ್ನೋದು ನಾಶ ಆಗೋಯ್ತು. ನಾನು ಈಗ ಸ್ಮೃತಿಯನ್ನು ಪಡ್ಕೊಂಡಿದ್ದೀನಿ, ನನಗೆ ನೆನಪಿಗೆ ಬಂದ್ಬಿಟ್ಟಿದೆ ಎಲ್ಲ. ಈಗ ನಾನು ಸಂಶಯ ರಹಿತನಾಗಿ ಸ್ಥಿತನಾಗಿದ್ದೀನಿ. ಅದಕ್ಕೋಸ್ಕರನೇ ನಿನ್ನ ಆಜ್ಞೆಯನ್ನು ಪಾಲನೆ ಮಾಡ್ತೀನಿ. ನೀನು ಹೇಳಿದಾಗ ನಾನು ಕೇಳ್ತೀನಿ. ಇವಾಗ ನನಗೆ ಯಾವ ರೀತಿಯ ಮೋಹ ಸಂದೇಹ ಏನೂ ಇಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಭಗವಂತ ಅಲ್ಲಲ್ಲಿ ಅರ್ಜುನನಿಗೆ ನಾನು ಯಾವುದನ್ನು ನಿನಗೆ ಹೇಳ್ತಾ ಇದ್ದೀನೋ ಅದರಲ್ಲಿ ಸಂಶಯನೇ ಇಲ್ಲ, ಇದರಲ್ಲಿ ನೀನು ಶಂಕಿತನಾಗಬೇಡ, ಅಂದರೆ ಡೌಟ್ ಪಡಬೇಡ, ಇದರಲ್ಲಿ ನಾನೇನು ಹೇಳ್ತಾ ಇದ್ದೀನೋ ಅದನ್ನೆಲ್ಲ ನೀನು ಕೇಳು, ಅದು ಸರಿಯಾಗೇ ಇರುತ್ತೆ ಅಂತ ಹೇಳ್ತಾನಲ್ವಾ. ಆ ವಿಷಯದ ಬಗ್ಗೆನೂ ಕೂಡ 12ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ. ಏನು ಹೇಳ್ತಾನೆ, ಯಾವ ಶ್ಲೋಕ ಅಂತಂದರೆ ಅದು ಮೈ ಏವ ಮನ ಆದ್ಯತ್ಸ್ವ ಅಂತ ಬರುತ್ತೆ ನೋಡಿ ಆ ಶ್ಲೋಕ. ಅಂದರೆ ಏನು, ಮನಸ್ಸನ್ನು ನನ್ನಲ್ಲಿ ತೊಡಗಿಸು, ಮತ್ತು ಬುದ್ಧಿಯನ್ನು ಕೂಡ ನನ್ನಲ್ಲೇ ತೊಡಗಿಸು, ಇದಾದ ಮೇಲೆ ನೀನು ನನ್ನಲ್ಲೇ ನೆಲೆಸ್ತೀಯಾ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಕೂಡ ಹೇಳ್ತಾನೆ. ಅಂದರೆ ಸಂಶಯ ಇದೆ ಅವನಿಗೆ, ಅದನ್ನು ದೂರ ಮಾಡೋದಕ್ಕೆ ಭಗವಂತ ನೀನು ಸಂಶಯ ಪಡಬೇಡ ಅಂತ ಹೇಳ್ದ ಅಲ್ಲಿ. ಇನ್ನು 8ನೇ ಅಧ್ಯಾಯದ 7ನೇ ಶ್ಲೋಕ, ತಸ್ಮಾತ್ ಸರ್ವೇಷು ಕಾಲೇಶು ಅಂತ. ಅದರಲ್ಲಿ ಏನು ಹೇಳ್ತಾನೆ, ಹೇ ಅರ್ಜುನ, ನೀನು ಎಲ್ಲ ಸಮಯದಲ್ಲಿ ನಿರಂತರವಾಗಿ ನನ್ನ ಸ್ಮರಣೆಯನ್ನು ಮಾಡು, ಮತ್ತು ಯುದ್ಧವನ್ನು ಕೂಡ ಮಾಡು. ಈ ರೀತಿ ನನ್ನಲ್ಲಿ ಅರ್ಪಿತವಾದಂಥ ಮನಸ್ಸು ಬುದ್ಧಿಯಿಂದ ಯುಕ್ತನಾಗಿ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡಿತೀಯಾ. ಇಲ್ಲಿ ಸಂದೇಹ ಪಡಬೇಡ, ನೀನು ನನ್ನನ್ನೇ ಪಡಿತೀಯಾ ಅಂತ ಯಾವ ಸಮಯದಲ್ಲಿ ಭಗವಂತ ಆ ವಿಷಯದ ಬಗ್ಗೆ ಎಲ್ಲ ಮಾತಾಡಿದಾನೋ ಅಲ್ಲಿ ನೀನು ಸಂಶಯವನ್ನು ಬಿಡು ಅಂತಲೇ ಹೇಳಿದ್ದಾನೆ. ಸೊ ಇದರಿಂದನೂ ಅರ್ಜುನನ ಅಂತಃಕರಣದಲ್ಲಿ ಸಂಶಯ ಇತ್ತು, ಮತ್ತು ಅದರ ಕಾರಣದಿಂದನೇ ಅವನು ತನ್ನ ಸ್ವಧರ್ಮರೂಪಿ ಯುದ್ಧದ ತ್ಯಾಗವನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದ ಅನ್ನೋದು ಇಲ್ಲಿ ನಮಗೆ ಸಿದ್ಧವಾಗುತ್ತೆ. ಅಂದರೆ ಅವನಲ್ಲಿ ಆ ಒಂದು ಸಂಶಯ ಇದ್ದ ಕಾರಣದಿಂದನೇ ನಾನು ಯುದ್ಧವನ್ನು ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಅವನಿಗೆ
ಹೃದಯದಲ್ಲಿದ್ದಂತಹ ಸಂಶಯವನ್ನು ಛೇದಿಸು ಅಂತ ಹೇಳಿ, ಅಂದರೆ ಅದನ್ನು ಕತ್ತರಿಸು ನೀನು ಅಂತ ಹೇಳಿ ನಾನು ನಿನಗೆ ಕೊಡ್ತಾ ಇರುವಂಥ ಆಜ್ಞೆಯಲ್ಲಿ ನಾನು ನಿನಗೆ ಛೇದಿಸು ಅಂತ ಹೇಳ್ತಾ ಇದ್ದೀನಲ್ಲ, ಇದು ಭಗವಂತ ಅವನಿಗೆ ಆಜ್ಞೆಯನ್ನು ಕೊಡ್ತಾ ಇರೋದು. ಅದರಲ್ಲಿ ನೀನು ಯಾವ ರೀತಿಯ ಶಂಕೆಯನ್ನು ಮಾಡದೆ ಅದನ್ನು ಪಾಲನೆ ಮಾಡೋದಕ್ಕೋಸ್ಕರ ನೀನು ಸಿದ್ಧನಾಗಬೇಕು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆ ರೀತಿ ಹೇಳಿದ್ದಾನೆ. ಇಲ್ಲಿ ಕ್ವಶನ್ ಕೇಳ್ತಾರಲ್ವ, ಸಂಶಯದ ಛೇದನವನ್ನು ಮಾಡು ಅಂತ ಹೇಳಿದಾನಲ್ಲ, ಹಾಗಾದರೆ ಅರ್ಜುನನ ಮನಸ್ಸಲ್ಲಿ ಸಂಶಯ ಇತ್ತಾ ಅಂತನ್ಬಿಟ್ಟು. ಹೌದು, ಅವನ ಮನಸ್ಸಲ್ಲಿ ಸ್ವಲ್ಪ ಸಂಶಯ ಇತ್ತು. ಯಾಕೆ? ಅವನು ಮೋಹಕ್ಕೆ ಒಳಗಾದ ಕಾರಣದಿಂದ ಇತ್ತು. ಅದಕ್ಕೋಸ್ಕರ ಇಲ್ಲಿ ಅರ್ಜುನನಿಗೆ ಕೃಷ್ಣ ಈ ಎಲ್ಲ ಎಕ್ಸಾಂಪಲ್ಗಳನ್ನು ಕೊಟ್ಟು, ನೀನು ಯಾವುದೇ ರೀತಿಯ ಸಂಶಯಗಳನ್ನು ಮನಸ್ಸಲ್ಲಿ ಇಟ್ಕೋಬೇಡ, ನಾನು ಹೇಳ್ತಾ ಇರೋ ಹಾಗೆ ನೀನು ಮಾಡ್ತಾ ಹೋಗಷ್ಟೇ, ಅದರಿಂದ ನಿನಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾನೆ. ನಿನ್ನಲ್ಲಿರುವಂಥ ಈ ಸಂಶಯವನ್ನೆಲ್ಲ ನೀನು ಕತ್ತರಿಸ್ಬಿಡು. ನಾನು ನಿನಗೆ ಕೊಡ್ತಾ ಇರುವಂಥ ಆಜ್ಞೆಯಲ್ಲಿ ಯಾವ ರೀತಿಯ ಶಂಕೆಯನ್ನು ಕೂಡ ನೀನು ಇಟ್ಕೋಬೇಡ. ಅದನ್ನು ಪಾಲನೆ ಮಾಡೋದಕ್ಕೋಸ್ಕರ ನೀನು ಇವಾಗ ಸಿದ್ಧನಾಗಬೇಕಷ್ಟೇ. ಯಾವುದೋ ಒಂದು ಮನಸ್ಸಲ್ಲಿ ಅಯ್ಯೋ ಭಗವಂತ ಹೇಳ್ತಾ ಇದ್ದಾನೆ, ಆದರೆ ನಾನು ಮಾಡಿದ್ರೆ ಆಮೇಲೆ ನನ್ನ ಮನಸ್ಸಿಗೆ ತೊಂದರೆ ಆಗುತ್ತೋ ಏನೋ, ಇದರಿಂದ ಏನೇನೆಲ್ಲ ತೊಂದರೆಗಳಾಗುತ್ತೋ, ಮುಂದೆ ಏನೇನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಈಗ ನನ್ನ ಕರ್ತವ್ಯ ಮಾಡೋದು ನನಗೆ ಇಂಪಾರ್ಟೆಂಟು, ಆಯಿತಾ? ನನ್ನ ಜವಾಬ್ದಾರಿ ಅಂತ ಏನಿದೆಯೋ ಅದನ್ನು ಮಾಡಬೇಕು. ನನ್ನ ಒಂದು ಪಾಲಿಗೆ, ನನ್ನ ಒಂದು ವರ್ಣಾಶ್ರಮ ಧರ್ಮಕ್ಕೆ ಏನು ಕರ್ತವ್ಯ ಅಂತ ಬಂದಿದೆಯೋ ಅದನ್ನು ಮಾಡೋದು ತುಂಬ ಮುಖ್ಯವಾಗುತ್ತೆ. ಅದರಲ್ಲೂ ಈಗ ನನಗೇನೋ ಒಂದು ಸಂಶಯ ಬಂದು ವಿವೇಕ ನನಗೆ ಜಾಗೃತವಾಗದೆ ನನಗೆ ಯಾವ ಡಿಸಿಷನ್ ತೊಗೊಳಕ್ಕೆ ಆಗದೇ ಇದ್ದಾಗ ಭಗವಂತನನ್ನೇ ಇಲ್ಲಿ ಗುರು ಅಂತ ತಗೊಂಡಾಗ ಗುರು ಹೇಳ್ದಂಗೆ ಕೇಳಬೇಕಾಗಿರುವಂಥದ್ದು ಶಿಷ್ಯನ ಒಂದು ಕರ್ತವ್ಯ. ಅದಕ್ಕೆ ಇಲ್ಲಿ ಗುರು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ, ನಾನು ಹೇಳ್ದಂಗೆ ಮಾಡಷ್ಟೇ, ನೀನೇನು ಮನಸ್ಸಲ್ಲಿ ಇಟ್ಕೋಬೇಡ, ಇದರಿಂದ ನಿನಗೆ ಒಳಿತೇ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ನಿನ್ನ ಒಂದು ಕರ್ತವ್ಯ ಪಾಲನೆಯನ್ನು ನೀನು ಮಾಡಬೇಕು, ಅದನ್ನು ಬಿಡಬಾರ್ದು. ಅದಕ್ಕೋಸ್ಕರ ಈಗ ನಾನು ಏನು ಹೇಳಿದ್ದೀನೋ ಆ ರೀತಿ ಮಾಡು ಅಂತಂದ್ಬಿಟ್ಟು ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾನೆ ಭಗವಂತ. ಸಂಶಯವನ್ನು ನೀನು ಛೇದನ ಮಾಡು ಅಂತಂದ್ಬಿಟ್ಟು. ಈಗ ಅರ್ಥ ಆಗಿದೆ ಅಲ್ವಾ ನಮಗೆ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ಬಿಟ್ಟು. ಇನ್ನು ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.